ಆಯುಷ್ ಟಿವಿ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಶರದ್ ಕುಲಕರ್ಣಿ, ಆಯುರ್ವೇದ ತಜ್ಞ, ಜೀವೋತ್ತಮ ಹೆಲ್ತ್ ಆಯುರ್ವೇದ ಕೇಂದ್ರ, ಬನ್ನೇರುಘಟ್ಟ ರಸ್ತೆ, ಬೆಂಗಳೂರು. ನಮ್ಮ ಆಯುಷ್ ಟಿವಿಯಲ್ಲಿ ಹಲವಾರು ವಿಡಿಯೋಸ್ಗಳು ಬರ್ತಾ ಇದೆ, ಹೆಲ್ತ್ ರಿಲೇಟೆಡ್ ತುಂಬಾ ವಿಡಿಯೋಸ್ಗಳಿದೆ. ಇದಕ್ಕೆ ಸಂಬಂಧಪಟ್ಟಂತ ಹಲವಾರು ಪ್ರಶ್ನೆಗಳು ವ್ಯೂವರ್ಸ್ ಇದೆ, ಪ್ರೇಕ್ಷಕರಿಗೆ ಹಲವಾರು ಪ್ರಶ್ನೆಗಳಿತ್ತು. ಆ ಒಂದೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡೋಣ ಅಂತ ಹೇಳಿ ಈ ಒಂದು ನಾವು ವಿಡಿಯೋ ಸೆಗ್ಮೆಂಟ್ ಅನ್ನ ಮಾಡ್ತಾ ಇದ್ದೇವೆ. ಸೊ ನಾವು ಮೊದಲಿಗೆ ಯಾವ ಪ್ರಶ್ನೆ ಇದೆ ಅಂತ ನೋಡೋಣ. ಡೈಜೆಷನ್ಗೆ ಹಲವಾರು ಸ್ಪೈಸಸ್ ಗಳನ್ನ ಯೂಸ್ ಮಾಡಬಹುದು ನಾವು. ಇದನ್ನ ನಾನು ಈ ಪ್ರಶ್ನೆನ ಏನ್ ತಗೊಳ್ತೇನೆ ಅಂತ ಹೇಳಿದ್ರೆ, ನಮ್ಮ ಅಡುಗೆ ಮನೆಯಲ್ಲೇನೆ ಅಥವಾ ನಮ್ಮ ಕಿಚನ್ ನಲ್ಲೇನೆ ಹೇಗೆ ನಾವು ಡೈಜೆಷನ್ ಅನ್ನ ಇಂಪ್ರೂವ್ ಮಾಡ್ಕೊಳ್ಬಹುದು. ನಾನು ಒಂದು ಮುಂಚಿನ ವಿಡಿಯೋದಲ್ಲೂ ಹೇಳಿದ್ದೇನೆ. ಫಸ್ಟಿಗೆ ಬರುವಂತದ್ದು ಜೀರಿಗೆ, ಲವಂಗ, ಅಜ್ವೈನ್, ಓಂಕಾಳು ಅಂತ ಏನ್ ಹೇಳ್ತೇವೆ ಅದು. ಹೆಂಗೆ ಸರ್ ಪ್ರಯೋಗ ಮಾಡುವುದು ಅಂತ ಹೇಳಿದ್ರೆ, ನೀರನ್ನ ಬಾಯ್ಲ್ ಮಾಡುವಾಗ 2 ಗ್ಲಾಸ್ ನೀರನ್ನ ಬಾಯ್ಲ್ ಮಾಡುವಾಗ ಅದರಲ್ಲಿ ಬರೀ ಲವಂಗ ಅಥವಾ ಬರೀ ಜೀರಿಗೆ ಅಥವಾ ಬರೀ ಅಜ್ವೈನು ಅಥವಾ ಎಲ್ಲ ಸೇರಿ ಅಥವಾ 2 ಯಾವ್ದಾದ್ರು ಪರ್ಮ್ಯೂಟೇಷನ್ ಅಂಡ್ ಕಾಂಬಿನೇಷನ್, ಇದರಲ್ಲಿ 1, 2 ಅಥವಾ 3 ಎಲ್ಲ ಸೇರಿಸಿ ನಾವು ಬಾಯ್ಲ್ ಮಾಡಿ ಅದನ್ನ 1 ಗ್ಲಾಸ್ ಮಾಡಿ ಆ ನೀರಿನ ಒಂದು ಸೇವನೆ ಮಾಡೋದ್ರಿಂದ ಉಗುರು ಬೆಚ್ಚಗಾದ್ಮೇಲೆ ಅದನ್ನ ಸೇವನೆ ಮಾಡಬಹುದು. ಇದರಿಂದ ತುಂಬಾ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಬ್ಲೋಟಿಂಗು, ಗ್ಯಾಸು, ಅಸಿಡಿಟಿ ಅಥವಾ ಪದೇ ಪದೇ ಊಟ ಆದ ತಕ್ಷಣ ಮೋಷನ್ಗೆ ಹೋಗುವಂಥದ್ದು, ಆಲ್ಟರ್ಡ್ ಬವೆಲ್ ಅಂತ ಹೇಳ್ತೇವೆ, ಅಥವಾ ಮಲಬದ್ಧತೆ, ಇದೆಲ್ಲ ಕೂಡ ಈ ರೀತಿ ನಾವು ಸಿಂಪಲ್ ಒಂದು ನೀರಿನ ಸೇವನೆ ಮಾಡ್ತಾ ಹೋದರೆ ನಿವಾರಣೆ ಆಗುತ್ತೆ. ಇನ್ನು ನೆಕ್ಸ್ಟ್ ಬರುವಂತದ್ದು ಶುಂಠಿ. ಶುಂಠಿ ಹೇಗೆ ಸರ್ ಸೇವನೆ ಮಾಡೋದು ಅಂತ ಹೇಳಿದ್ರೆ, ಶುಂಠಿನ ನೀವು ನೀರಲ್ಲಿ ಹಾಕಿ ಕುದಿಸಿ ತಗೋಬಹುದು, ಹಾಲಲ್ಲಿ ಹಾಕಿ ಕುದಿಸಿ ತಗೋಬಹುದು, ಹಾಲು ಏನು ತೊಂದರೆ ಇಲ್ಲ ನಿಮಗೆ ದೇಹಕ್ಕೆ ಅಂತ ಹೇಳಿದ್ರೆ. ಅಥವಾ ಶುಂಠಿಯ ಪೌಡರ್ ಅನ್ನ ನೀವು ನೀರಿನಲ್ಲಿ ಹಾಕಿ ಕುದಿಸಿ ಅದನ್ನು ಕೂಡ ನೀವು ಸೇವನೆ ಮಾಡಬಹುದು. ಸೊ ಈ ಮುಖ್ಯವಾಗಿ ಏನು ಇಂಗ್ರೀಡಿಯೆಂಟ್ಸ್ ಇದೆ, ಕೊತ್ತಂಬರಿ ಇದೆ, ಕೊತ್ತಂಬರಿ ಬೀಜಗಳೇನಿದೆ ಅದನ್ನು ಕೂಡ ಪೌಡರ್ ಮಾಡಿ ಸೇವನೆ ಮಾಡಬಹುದು. ಕಾಳುಮೆಣಸು, ಬ್ಲಾಕ್ ಪೆಪ್ಪರ್ ಅಂತ ಏನ್ ಹೇಳ್ತೇವೆ, ಆ ಪೌಡರ್ನ ಸೇವನೆ ಮಾಡಿದ್ರು ಕೂಡ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಇನ್ನು ಇದಕ್ಕಿಂತ ಹೆಚ್ಚಾಗಿ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಅನ್ನ ನಾವು ಮಜ್ಜಿಗೆಯಲ್ಲಿ ಹಾಕಿ ಮಜ್ಜಿಗೆ ಸೇವನೆ ಮಾಡಿದ್ರು ಕೂಡ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಯಾರಿಗೆಲ್ಲ ಬೆಳ್ಳುಳ್ಳಿ ಇಷ್ಟ ಆಗುತ್ತೆ ಅಥವಾ ಸೇವನೆ ಮಾಡ್ಲಿಕ್ಕೆ ಅಲವ್ ಇದೆ, ಅವ್ರು ಬೆಳ್ಳುಳ್ಳಿನ ಸೇವನೆ ಮಾಡಬಹುದು. ಬೆಳ್ಳುಳ್ಳಿಯಿಂದನೂ ಕೂಡ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಸೊ ಇಷ್ಟು ಏನು ಹರ್ಬ್ಸ್ ಅಂತ ಹೇಳ್ತೇವೆ ಅಥವಾ ಸ್ಪೈಸ್ ಅಂತ ಹೇಳ್ತೇವೆ, ನನ್ನ ಪ್ರಕಾರ ಗುಡ್ ಇನಫ್ ಡೈಜೆಷನ್ ಇಂಪ್ರೂವ್ ಮಾಡೋದಕ್ಕೆ, ಗಟ್ ಹೆಲ್ತ್ ಇಂಪ್ರೂವ್ ಮಾಡೋದಕ್ಕೆ. ಇದೇ ರೀತಿ ನಿಮಗೇನಾದ್ರೂ ಪ್ರಶ್ನೆಗಳಿದೆ, ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿದೆ, ಅದರ ಮೇಲೆ ಸಲಹೆ ಬೇಕಾಗಿದೆ, ಅದರ ಮೇಲೆ ಗೈಡೆನ್ಸ್ ಬೇಕಾಗಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋಕ್ಕೆ ನಮ್ಗೆ ಕಮೆಂಟ್ ಮಾಡಿ. ಆ ಕಮೆಂಟ್ಸ್ ಅನ್ನ ನಾವು ನೆಕ್ಸ್ಟ್ ಮುಂಬರುವ ವಿಡಿಯೋಸ್ಗಳಲ್ಲಿ ತಗೊಂಡ್ಬಿಟ್ಟು ನಿಮ್ಗೆ ಸುದೀರ್ಘವಾದ ಒಂದು ಚರ್ಚೆ ಅಥವಾ ಎಕ್ಸ್ಪ್ಲನೇಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇವೆ. ಧನ್ಯವಾದಗಳು.